ನೋಡಿ, ಅರ್ಕಾವತಿ ಈ ಪ್ರಕರಣ ಏನಿದೆ, ಹಿಂದೆ ನಾನು ಪ್ರತಿಪಕ್ಷ ನಾಯಕನಾಗಿದ್ದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು. ಅಸೆಂಬ್ಲಿಯಲ್ಲಿ ವಾರಗಟ್ಟಲೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ. ಬಹುಶಃ ಅರ್ಕಾವತಿ ಆ ಹಗರಣದ ಬಗ್ಗೆ ಪ್ರಥಮ ಬಾರಿಗೆ ಬೆಳಕು ಚೆಲ್ಲುವಂಥ ಕೆಲಸ ಪ್ರತಿಪಕ್ಷ ನಾಯಕನಾಗಿ ಮಾಡಿದೆ. ಅದು ಅಲ್ಲಿವರೆಗೂ ಅದರಿಂದ ಆಳ ಅಗಲ ಇಷ್ಟಿದೆ ಅಂತ ಯಾರಿಗೂ, ಸಾರ್ವಜನಿಕ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 980 ಎಕರೆಗಿಂತ ಜಾಸ್ತಿ ರೀಡು ಹೆಸರಿನಲ್ಲಿ ಕೋರ್ಟಿನ ಒಂದು ಡೈರೆಕ್ಷನ್ ಇದೆ ಅನ್ನುವಂಥ ಹೆಸರಿನ ಮೇಲೆ ಸಿದ್ದರಾಮಯ್ಯನವರು ಅದಕ್ಕೆ ಆ ಫೈಲ್ಗೆ ಸಿಗ್ನೇಚರ್ ಮಾಡಿದರು. ಸುಮಾರು 980 ಎಕರೆ 83 ಎಕರೆ ಜಮೀನನ್ನು ಡಿನೋಟಿಫೈ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಮಾಡಿದ ಮೇಲೆ ಅದನ್ನು ಇಲ್ಲ, ಅದು ಕೋರ್ಟ್ ಆರ್ಡರ್ ಇವತ್ತು ಹೇಳಿದ್ದಾರೆ, ಅವರು ಕೋರ್ಟಿನ ಡೈರೆಕ್ಷನ್ ಪ್ರಕಾರ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವತ್ತು ಕೋರ್ಟಿನ ಡೈರೆಕ್ಷನ್ ಏನಿತ್ತು, ಯಾವುದೇ ಒಂದು ಜಮೀನು ಡಿನೋಟಿಫಿಕೇಷನ್ ಮಾಡಬೇಕಂತಂದರೆ ಅದಕ್ಕೆ ಯಾವ ಆ್ಯಂಗಲ್ ಮೇಲೆ ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ಗಳು ಇಡಬೇಕು ಅಂತ ಆ ವ್ಯಾಪ್ತಿಯೊಳಗೆ ಬಂದರೆ ಅಷ್ಟೇ ಜಮೀನು ಮಾಡ್ರಿ ಅಂತಿತ್ತು. ಅದನ್ನು ಕೋರ್ಟಿನ ಡೈರೆಕ್ಷನ್ನೂ ವೈಲೇಟ್ ಮಾಡಿ ಇವತ್ತು 983 ಎಕರೆ ಜಮೀನನ್ನು ಡಿನೋಟಿಫೈ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದರು. ಯಾಕೆ ಇದನ್ನು ನಾನು ಹೇಳ್ತಿದ್ದಾರೆ, ಅದನ್ನು ಸ್ಟಡಿ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಕಡೆ ಫೈಲ್ ಬಂದಿತ್ತದು. ಫೈಲ್ ಬಂದಾಗ ಎಲ್ಲವನ್ನೂ ಅಧ್ಯಯನ ಮಾಡಿಕೊಂಡು ಅದು ಕೋರ್ಟಿನ 100% ಕೋರ್ಟಿನ ಡೈರೆಕ್ಷನ್